ಬೇಜವಾಬ್ದಾರಿ ಬೆಂಗಳೂರು ಜನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಖಡೂರು. ಈಗಾಗಲೇ ನೋಡ್ತಾ ಇದ್ದೀವಿ, ರಾಜ್ಯಾದ್ಯಂತ 14 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣೆ ಕೂಡ ನಡೆದಿರುವಂಥದ್ದು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ವೋಟಿಂಗ್ ರೇಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದ್ರೆ, ಕಳೆದ ಬಾರಿಗಿಂತ ವೋಟಿಂಗ್ ರೇಟ್ ಕೂಡ ಕಮ್ಮಿ ಆಗಿರುವಂಥದ್ದು ನೋಡ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಉತ್ತರ ಆಗಿರ್ಬೋದು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ, ಇಷ್ಟೂ ಕ್ಷೇತ್ರಗಳಲ್ಲೂ ಕೂಡ ಅತಿ ಹೆಚ್ಚು ಮತ ಕಮ್ಮಿ ಆಗಿರುವಂಥದ್ದು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಬೆಂಗಳೂರು ಜನ ಏನು ಮಾಡ್ತಾ ಇದ್ದಾರೆ, ಹಾಗಾದ್ರೆ ಬೆಂಗಳೂರು ಜನ ಯಾಕೆ ಅವರು ವೋಟನ್ನು ಹಾಕ್ತಾ ಇಲ್ಲ, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಜೊತೆ ಕೆಜಿ ಸುರೇಶ್ ಕೂಡ ಇದ್ದಾರೆ. ಸುರೇಶ್ ಸರ್, ನಮಸ್ತೆ. ನಮಸ್ಕಾರ. ಈಗಾಗಲೇ ನೋಡ್ತಾ ಇದ್ದೀವಿ, ಪ್ರಮುಖವಾಗಿ ಬೆಂಗಳೂರು ಜನ ವೋಟನ್ನು ಹಾಕ್ತಾ ಇಲ್ಲ. ಪ್ರಮುಖ ಕಾರಣ ಏನಂತ ತಿಳಿದು ಬರ್ತಾ ಇಲ್ಲ. ಕಂಟಿನ್ಯೂ ಇವತ್ತು ನಿನ್ನೆ ಶುಕ್ರವಾರ, ಇವತ್ತು ಶನಿವಾರ, ನಾಳೆ ಭಾನುವಾರ, 3 ದಿನ ಸತತವಾಗಿ ರಜೆ ಬಂದಿದೆ. ಹೌದು. ಎಲ್ಲ ಒಂದು ಕಡೆ ಮತದಾನ ಮಾಡದೆ ಎಲ್ಲ ಒಂದು ಕಡೆ ಪ್ರವಾಸಕ್ಕೂ ಕೂಡ ಹೋಗಿರಬಹುದು. ಹೌದು. ITBT ಕಂಪ್ನಿ ಅಂತ ಕರೆಸ್ಕೊಳ್ಳುತ್ತೆ, ITBT ಸಿಟಿ ಅಂತ ಕರೆಸ್ಕೊಳ್ಳುತ್ತೆ. ಸಾಕಷ್ಟು ಯುವಕರು ಕೂಡ ಇದ್ದಾರೆ ಬೆಂಗಳೂರಿನಲ್ಲಿ. ಎಲ್ಲ ಒಂದು ಕಡೆ ಮತದಾನ ಕೂಡ ಆಗ್ತಾ ಇಲ್ಲ. ಇಲ್ಲ, ನನಗೆ ಅನಿಸುತ್ತೆ ಇಲ್ಲ, ಇದಕ್ಕೊಂದು ಕಠಿಣವಾದ ಕಾನೂನನ್ನು ಜಾರಿ ಮಾಡುವಂಥ ಅಗತ್ಯತೆ ಇದೆ ಅಂತ ಅನಿಸುತ್ತೆ. ಅಲ್ರಿ, ನಾವು ಬೆಂಗಳೂರಿಗೆ ನೀರಿಲ್ಲ, ಬೆಂಗಳೂರು ರಸ್ತೆ ಸರಿ ಇಲ್ಲ, ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, ನಮಗೆ ಒಳ್ಳೆ ಶುದ್ಧವಾದ ಗಾಳಿ ಬೇಕು, ಶುದ್ಧವಾದ ನೀರು ಬೇಕು, ನಮಗೆ ಯಾವಾಗಲೂ ನೀರಿನ ಸಮಸ್ಯೆ ಆಗಬಾರ್ದು, ಅದು ಬೇಕು, ಇದು ಬೇಕು, ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೆಲ್ಲ ಬಾಯ್ ಬಡ್ಕೊಳ್ತಾರ ನಾವೆಲ್ಲ ಬೆಂಗಳೂರು ಜನರು. ಚುನಾವಣೆ ಬಂದಾಗ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸೋಕ್ಕಾಗದೇ ಇದ್ಮೇಲೆ ಪ್ರಜ್ಞಾವಂತ ನಾಗರಿಕರು ಅಂತ ಹೆಂಗೆ ಕರೆಯೋದು ನಮ್ಮನ್ನು ಮತ್ತು ಇವ್ರನ್ನೆಲ್ಲ, ಚುನಾವಣೆ ಅಂದ್ರೆ ಏನ್ರಿ? ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಒಂದು ಅಮೂಲ್ಯವಾದಂಥ ಒಂದು ದಕ್ಷವಾದಂಥ ಅವಕಾಶ ಅಲ್ವಾ? ಅಂಥ ಒಂದು ಅವಕಾಶವನ್ನು 3 ದಿನ ರಜೆ ಸಿಕ್ಬಿಡ್ತು, ಟ್ರಿಪ್ ಹೋಗ್ಬಿಡೋಣ, ಇಲ್ಲ ಜಾಲಿ ರೈಡ್ ಮಾಡೋಣ, ಅಥವಾ ನಾವೆಲ್ಲಾದರೂ ಹೋಗಿ ಎಂಜಾಯ್ ಮಾಡೋಣ, ಎಣ್ಣೆ ಹೊಡೆಯೋಣ, ಸುಮ್ಮನೆ ಹಿಂಗೇನು ಯುವಕರ ಆದ್ಯತೆಗಳೇನು ಮತ್ತು ಏನು ಜವಾಬ್ದಾರಿ ಇರುವಂಥ ಜನರ ಆಯ್ಕೆಗಳೇನು, ಒಟ್ಟು ಅವತ್ತು ನಾವು ಆ ರಜವನ್ನು ನಾವು ಎಂಜಾಯ್ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ ಹಕ್ಕು ಅನ್ನೋದನ್ನು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ, ನನ್ನ ಹಕ್ಕನ್ನು ನಾನು ಸಮರ್ಥ ಅಭ್ಯರ್ಥಿಗೆ ಚಲಾವಣೆ ಮಾಡೋದಕ್ಕೆ ಈ ದಿನವನ್ನು ನಾನು ವಿನಿಯೋಗಿಸ್ತೀನಿ ಅನ್ನುವಂಥ ಪ್ರಜ್ಞೆ ಬರಲಿಲ್ಲ ಅಂತಂದರೆ ಇವ್ರನ್ನ ಯಾರು ಪ್ರಜ್ಞಾವಂತ ಜನರು, ಮತಿಗೆಟ್ಟ ಜನರು ಅಂತ ಕರಿಬೇಕು? ಇವ್ರನ್ನೆಲ್ಲ ನಾಚಿಕೆ ಆಗ್ಬೇಕ್ರಿ. ಕಳೆದ ಲೋಕಸಭಾ ಮತ್ತು ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಬೆಂಗಳೂರಿನ ಮತ ಪ್ರಮಾಣದ ಸರಾಸರಿ 1% ಮತ್ತೆ ಕುಸಿದಿದೆ. ಚುನಾವಣಾ ಆಯೋಗ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ ಹಾಕ್ರಪ್ಪ, ವೋಟ್ ಮಾಡ್ರಪ್ಪ, ಜಾಗೃತಿ ಕೂಡ ಮಾಡಿದ್ವು. ಎಷ್ಟು ಜಾಗೃತಿ ಮಾಡ್ತಾರೆ, ಎಷ್ಟು ಹಣವನ್ನು ವಿನಿಯೋಗಿಸ್ತಾರೆ, ಖರ್ಚು ಮಾಡ್ತಾರೆ, ಮತ್ತೆ ಇದನ್ನೇ ಮಾಡ್ತಾರೆ. ಹಾಗಿದ್ರೆ ನಿಮಗೆ ನಾಗರಿಕ ವ್ಯವಸ್ಥೆಯಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಕೇಳೋಕ್ಕೆ ಯೋಗ್ಯತೆ ಇದೆಯಾ? ನಿಮಗೆ ಕೇಳೋಕ್ಕೊಂದು ನೈತಿಕತೆ ಇದೆಯಾ? ನಾಚಿಕೆ ಆಗ್ಬೇಕು ನಮಗೆಲ್ಲ. ಏನ್ರಿ ನೋಡಿ, ನಾವು ಸ್ವಲ್ಪ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಅಂದರೆ ತುಂಬ ಕಡಿಮೆ ಇದಾಗಿರುವಂಥದ್ದು 3 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸಲ 1% ಕಡಿಮೆ ಆಗಿರುವಂಥದ್ದು. ಜೊತೆಗೆ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಕಡಿಮೆ ಮತದಾನ ಆಗಿರುವಂಥದ್ದು. ನೋಡಿ, ನಮಗೆ ಅಂಕಿಅಂಶಗಳು ಸಿಗ್ತವೆ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತಂದರೆ. ನಿಜಕ್ಕೂ ನೋಡಿ, ಬೆಂಗಳೂರು ಉತ್ತರ 54%, ಬೆಂಗಳೂರು ಕೇಂದ್ರ 52%, ಬೆಂಗಳೂರು ದಕ್ಷಿಣ 53%. ಒಬ್ಬರು ಯಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ವಿಚಾರನ ಹಂಚ್ಕೊಂಡಿದ್ರು. ನಾನು ವೋಟ್ ಮಾಡಿ, ಒಬ್ಬ ವ್ಯಕ್ತಿ, ಜವಾಬ್ದಾರಿಯುತವಾದ ಒಬ್ಬ ಪತ್ರಕರ್ತರು ವೋಟ್ ಮಾಡಿ ನಾನು ಮಂಗಳೂರಿಗೆಲ್ಲ ಹೋಗೋದಕ್ಕೆ ಹೊರಟಿದ್ದೆ. ಜನ ಎಲ್ಲ ಏನಂಗೆ ಹೈವೇ ರೋಡಲ್ಲಿ ಸುಮ್ಮನೆ ವೆಹಿಕಲ್ಗಳಲ್ಲಿ ಬರ್ತಾನೆ ಇದ್ವು. ಅವರ ಕೈಯನ್ನು ನೋಡಿದೆ, ಯಾರು ಕೂಡ ವೋಟ್ ಮಾಡಿರಲಿಲ್ಲ. ಕೆಲವರೆಲ್ಲ ಏನು ಜಾಲಿ ಮೂಡಲ್ಲಿದ್ದರು, ಫ್ಯಾಮಿಲಿ ಇತ್ತು, ಅಲ್ಲಿಗೆ ಹೋಗ್ತಿದ್ರು, ಇಲ್ಲಿಗೆ ಹೋಗ್ತಿದ್ರು, ತುಂಬನೇನು ಹೈವೇ ತುಂಬ ರಶ್ ಇತ್ತು. ಅಂದರೆ ಈ ಬೆಂಗಳೂರಿನ ಜನರು ಮತ್ತು ವೋಟ್ ಮಾಡದಿರೋ ಈ ಜನರು ಇದ್ದಾರಲ್ಲ, ನನಗೆ ಈ ಕೆಲವು ಸಲ ಹೇಳ್ತಾರಲ್ಲ ಆರೋಪ ಪ್ರತ್ಯಾರೋಪ ಮಾಡೋಕ್ಕೆ, ದೇಶದ್ರೋಹಿಗಳು ಅಂತ ಇವ್ರನ್ನ ಕರಿಬೇಕು. ಯಾಕಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಅಭ್ಯರ್ಥಿನ ಆಯ್ಕೆ ಮಾಡಲ್ಲ, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲ್ಲ. ಬೇರೆ ಟೈಮಲ್ಲಿ ಬಂದು ಬಾಯ್ ಬಡ್ಕೊಳ್ಳೋದು, ಅಯ್ಯೋ ಬಿಡ್ರಿ ಈ ಸರ್ಕಾರ ಏನು ಮಾಡಲಿಲ್ಲ, ನಮ್ಗೆ ಹಂಗೆ ಮಾಡ್ತು, ಅಯ್ಯೋ ಈ ಸರ್ಕಾರ ಏನು ಮಾಡಲಿಲ್ಲ ಕಣ್ರಿ, ಈ MLA ಏನು ಮಾಡಲಿಲ್ಲ, ಈ MP ಏನು ಮಾಡಲಿಲ್ಲ.
ನೀವು ಗೊಣಗೋದನ್ನ ಬಿಡಿ. ಮೊದಲು ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ, ನಾನು ಯಾರನ್ನೋ ಒಬ್ಬರನ್ನ ಗುರಿಯಾಗಿ ಅಥವಾ ಯಾರನ್ನೋ ಒಂದು ಇದು ಮಾಡ್ತಿಲ್ಲ. ಯಾರು ವೋಟ್ ಮಾಡಿಲ್ಲ, ಯಾರು ಚುನಾವಣೆಯ ಸಂದರ್ಭದಲ್ಲಿ ತನ್ನ ಮತ ಹಕ್ಕನ್ನು ಚಲಾವಣೆ ಮಾಡಿಲ್ಲ ಅಂತ ಬೇಜವಾಬ್ದಾರಿ ಜನರ ಕುರಿತು ನಾವು ಮಾತಾಡ್ತಿರೋಂಥದ್ದು ಅಲ್ವಾ. ಈ ದೇಶದ ಭದ್ರ ಬುನಾದಿ ಯಾರ್ರೀ ಅಂತಂದರೆ ಮತದಾರರು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಲ್ಲ. ಪ್ರಜಾಪ್ರಭುತ್ವದ ಸೊಗಸು ಇರೋದು ಎಲ್ಲಿ ಅಂದರೆ, ಪ್ರಜಾತಂತ್ರದ ಹಬ್ಬದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಪಾಲ್ಗೊಂಡಾಗ, ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದಾಗ. ನೀವು ಯಾರಾಗಾರು ಆಯ್ಕೆ ಮಾಡಿ, ನೀವು ಕಳ್ಳನ್ನ ಆಯ್ಕೆ ಮಾಡ್ತಿರೋ, ಸುಳ್ಳನ್ನ ಆಯ್ಕೆ ಮಾಡ್ತಿರೋ, ಪ್ರಜ್ಞಾವಂತನ ಆಯ್ಕೆ ಮಾಡ್ತಿರೋ, ದುಡ್ಡು ಕೊಟ್ಟು ಆಯ್ಕೆ ಮಾಡ್ತಿರೋ, ದುಡ್ಡು ಇಸ್ಕಳ್ದೆ ಆಯ್ಕೆ ಮಾಡ್ತಿರೋ, ಅದು ನಿಮಗೆ ಬಿಟ್ಟ, ನಿಮ್ಮ ವಿವೇಕಕ್ಕೆ ಬಿಟ್ಟ ವಿಚಾರ. ಆದರೆ ನೀವು ಮತದಾನ ಮಾಡಬೇಕಲ್ಲ. ಮತದಾನ ಮಾಡದೆ ನೀವು ಸುಮ್ಮನೆ ಆರಾಮಾಗಿ ಮಜಾ ಉಡಾಯಿಸ್ಕೊಂಡು, ಈ ಸಂದರ್ಭದಲ್ಲಿ ನೀವು ಜಾಲಿ ರೈಡ್ ಮಾಡ್ಕೊಂಡು, ಟ್ರಿಪ್ ಹೋಗ್ಕೊಂಡು, ಮನೆಯಲ್ಲಿ ಫೋನ್ ಹಿಡ್ಕೊಂಡು ಆರಾಮಾಗಲ್ಲ ಹರಟೆ ಹೊಡ್ಕೊಂಡು, ಆಮೇಲೆ ದೇಶದ ಬಗ್ಗೆ ಮಾತಾಡೋದು, ರಾಜ್ಯದ ಬಗ್ಗೆ ಮಾತಾಡೋದು, MLA MP ಗಳ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಒಂದು ವೇಳೆ ನಾವು ಮತದಾನ ಮಾಡಿದ್ರೆ ಆ ಪ್ರಶ್ನೆ ನಾವು ಎದುರಿಸ್ಬೇಕಾಗತ್ತೆ. ನಾವು ಕೂಡ ಮಾಡಿದ್ದೀವಿ, ಮತದಾನ ಮಾಡಬೇಕದು, ನಮಗೂ ಒತ್ತಡ ಇರ್ತವೆ. ಆದರೆ ಯಾರಿಗೆ ನಾವು ವಿನಾಯಿತಿ ಕೊಡಬೇಕು? ತುಂಬ ಅನಿವಾರ್ಯ ಇರುತ್ತೆ, ಏನೋ ಆರೋಗ್ಯ ಸರಿ ಇರಲ್ಲ, ಇನ್ನೆಲ್ಲೋ ತುರ್ತು ಪರಿಸ್ಥಿತಿ ಇರುತ್ತೆ, ಎಮರ್ಜೆನ್ಸಿ ಇರುತ್ತೆ, ಅಂಥವ್ರಿಗೆ ನಾವು ಸ್ವಲ್ಪ ಬಿಡ್ರಿ ಪರವಾಗಿಲ್ಲ ಮಾಡೋಕ್ಕಾಗಿಲ್ಲ. ಇವರಿಗೆ ರಜಾ ಕೊಟ್ಟಿದ್ದೀವಿ, ಸಾರ್ವತ್ರಿಕ ರಜೆ ಘೋಷಣೆ ಮಾಡಲಾಗಿದೆ. ಜೊತೆಗೆ ಮತದಾನ ಬೂತ್ ಕೇಂದ್ರಗಳಿಗೆ ಎಲ್ಲಿ ಬರಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಧ್ಯಮಗಳಲ್ಲಿ ಚುನಾವಣಾ ಆಯೋಗ ಪ್ರಕಟ ಮಾಡಿದೆ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅದಕ್ಕೆ ಬೇಕಾದಂಥ ಅಧಿಕಾರಿಗಳೆಲ್ಲ ಇದ್ದಾರೆ. ಏನು ಒಂದು 2 ನಿಮಿಷ 3 ನಿಮಿಷ ಅಥವಾ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಈ ದೇಶದ ಭವಿಷ್ಯ ನಿರ್ಮಾಣ ಮಾಡೋರು ನಾವೇ ಅಲ್ವಾ. ಅದಕ್ಕೆ ನೀವು ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ ಯಾರು ಏನ್ರಿ ಕರಿಬೇಕು? ಇವ್ರನ್ನ ದೇಶವಾಸಿಗಳು ಅಂತ ಕರೆಯೋಕ್ಕಾಗತ್ತಾ? ಇವರಿಲ್ಲ, ಇವರು ನಾಡದ್ರೋಹಿಗಳು, ಇಂಥವ್ರು ದೇಶದ್ರೋಹಿಗಳು, ಆಮೇಲೆ ಅಯೋಗ್ಯರು ಅಂತ, ಅಯೋಗ್ಯ ಜನಗಳು. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದಾಗ ನಮಗೆ ಯಾವ ನೈತಿಕತೆ ಬರುತ್ತೆ? ಈಗ ನಾವು ಮೊನ್ನೆ ಡಿಸ್ಕಷನ್ ಮಾಡಿದ್ವಿ. ನೋಡಿ, ನಿನ್ನೆ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೀತು. ಎಲ್ಲರೂ ಮತದಾನ ಪಾಪ ಹಳ್ಳಿಗರು ಕಣ್ರಿ, ಹಳ್ಳಿ ಜನರು, ಅವ್ರು ಪಾಪ ಊಟ ಮಾಡಿರ್ತಾರೋ ಇಲ್ವೋ, ಅವ್ರ ದೈನಂದಿನ ಏನು ಕೆಲಸಗಳು, ಮತ್ತೆ ಆಮೇಲೆ ಅವ್ರಿಗೆ ನಾಳೆ ಚಿಂತೆ ಇರುತ್ತೆ, ನಾಳೆ ಏನ್ ಮಾಡ್ಬೇಕಪ್ಪ, ನಾಳೆ ಕೂಲಿ ಸಿಗುತ್ತೋ ಇಲ್ವೋ ಅಂತೇಳಿ. ಪಾಪ ಅವರೆಲ್ಲ ಬಂದು ಕ್ಯೂ ನಿಂತ್ಕೊಂಡಿರ್ತಾರೆ. ಇವರು ಆರಾಮಾಗೆ ಹರಟೆ ಹೊಡ್ಕೊಂಡು ಕೂತ್ಕೊಳ್ತಾರಲ್ಲ. ಇವ್ರನ್ನೆಲ್ಲ ಈ ದೇಶದ ಪ್ರಜೆಗಳು, ಅದೇ ಇವರು ಸತ್ ಪ್ರಜೆಗಳಲ್ಲ, ಹಕ್ಕನ್ನೇ ಬರ್ತಿದಾರಲ್ಲಿ ಅಲ್ಲ, ಇವ್ರನ್ನ ಸತ್ ಪ್ರಜೆಗಳು ಅನ್ಬಾರ್ದು, ಸತ್ತ ಪ್ರಜೆಗಳು ಅಂತ ಇವರು. ಇಂಥ ಸತ್ತ ಪ್ರಜೆಗಳಿಂದ ಏನಾದರೂ ನಿರೀಕ್ಷೆ ಮಾಡೋಕ್ಕಾಗತ್ತಾ? ನಿಜಕ್ಕೂ ಬೇಸರ ಆಗತ್ತೆ. ಆಗ ಏನಾಗುತ್ತೆ ನೋಡ್ರಿ, ಯಾವಾಗ 100ಕ್ಕೆ 100 ಪ್ರಮಾಣದಷ್ಟು ಮತದಾನ ಆಗೋದಿಲ್ಲ, ಈ ಭ್ರಷ್ಟ ಅಭ್ಯರ್ಥಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ತುಂಬ ಟಾಸ್ಕ್ ಈಸಿ ಆಗುತ್ತೆ. ಯಾಕೆಂದರೆ ನೋಡ್ರಿ, 100ಕ್ಕೆ 100ರಷ್ಟು ಜನ ಮತದಾನ ಮಾಡಲ್ಲ. ನಾವು ಒಂದಷ್ಟು ಜನ ಪರ್ಚೇಸ್ ಮಾಡಿಬಿಟ್ರೆ, ಒಂದಷ್ಟು ಜನಕ್ಕೆ ಆಮಿಷ ಹಣ ಹಂಚಿಬಿಟ್ರೆ ಸಾಕು, ಅವರೆಲ್ಲ ನಮ್ಮ ವೋಟರ್ಸ್ಗಳು. ಇನ್ನು ಉಳಿದ ಜನ ವೋಟ್ ಮಾಡಿರಲ್ವಲ್ಲ, ಯಾರೋ ಒಬ್ಬ ಗೆದ್ದು ಬಿಡ್ತಾನೆ. ಆದರೆ ಅದು ನಿಜವಾದ ಗೆಲುವಾ? ನಿಜವಾದ ತೀರ್ಪ? ಅದು ನಿಜವಾದ ಜನನಾಯಕನ ಅವನು? ಯಾಕೆಂದರೆ ಇವ್ರು ಓಟೇ ಮಾಡಿಲ್ವಲ್ಲ ಅರ್ಧಕ್ಕರ್ಧ ಜನ. ಸೊ ಹಾಗಾಗಿ ಪ್ರಜಾಪ್ರಭುತ್ವಕ್ಕೆ ಒಂದು ಕಳಂಕ ಇವೆಲ್ಲ. ಆಮೇಲೆ ಈಗ ನೀವು ಎಂತೆಂಥವ್ರನ್ನೋ ಆಯ್ಕೆ ಮಾಡ್ತೀರಿ, ಯಾರೋ ಒಬ್ಬರು ಏನಾಗುತ್ತೆ, ಈಗ ಆಮಿಷಕ್ಕೊಳಗಾದ್ರೆ ಏನು ಮಾಡ್ತಾರೆ, ನಾನು ತುಂಬ ಪ್ರಜ್ಞಾವಂತ ಪ್ರಜೆ ಕಣ್ರಿ, ನನಗೆ ವಿವೇಕ ಇದೆ, ಜ್ಞಾನ ಇದೆ, ಈ ದೇಶಕ್ಕೆ ಎಂಥವ್ರು ಬೇಕು, ಈ ರಾಜ್ಯಕ್ಕೆ ಎಂಥವ್ರು ಬೇಕು, ನಮ್ಮ ಕ್ಷೇತ್ರಕ್ಕೆ ಎಂಥವ್ರು ಬೇಕು, ಆಯ್ಕೆ ಮಾಡುವಂಥ ಸಾಮರ್ಥ್ಯ ನಮಗಿದೆ ಕಣ್ರಿ ಅಂತೇಳಿ ಗಂಟೆಗಟ್ಟಲೆ ಪಂಟು ಹೊಡೆದಿರ್ತೀರಿ, ಹರಟೆ ಹೊಡೆದಿರ್ತೀರಿ, ಅಲ್ಲಿ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಭಾಷಣ ಬೆಳೆದಿರ್ತೀರಿ. ಚುನಾವಣೆ ಸಮಯದಲ್ಲಿ ಬಂದು ಓಟ್ ಹಾಕಲ್ಲ ಅಲ್ವಾ. ಆದರೆ ಓಟ್ ಕೆಲವರು ಹಾಕ್ತಾರೆ, ಕೆಲವರು ವಿವೇಕ ಇರುವಂಥವ್ರು ಹಣ ಇಸ್ಕೊಳ್ದೆ ಪ್ರಾಮಾಣಿಕೆಯಿಂದ ಪ್ರಜ್ಞಾವಂತರಾಗಿ ತಮ್ಮ ಅಮೂಲ್ಯ ಮತವನ್ನು ಚಲಾವಣೆ ಮಾಡ್ತಾರೆ. ಇನ್ನಷ್ಟು ಜನ ಏನು ಮಾಡ್ತಾರೆ, ಆಮಿಷಕ್ಕೊಳಗಾಗಿರ್ತಾರೆ, ಹಣ ಇಸ್ಕೊಂಡಿರ್ತಾರೆ, ಹೆಂಡ ಕೂಡಿರ್ತಾರೆ, ಕೊನೆಗೆ ಮದ್ಯಪಾನ ಮಾಡಿದ್ರು ಕೂಡ ಬಂದು ಓಟ್ ಹಾಕ್ತಾರೆ. ಯಾರಿಗೋ ಒಬ್ರಿಗೆ ಗೊತ್ತಾನ ಅವನು, ನನಗೆ ಎಣ್ಣೆ ಹೊಡಿಸಿದಂದ್ರೆ ನಾನು ಅವನದು ನಿಷ್ಠೆ ನೋಡ್ರಿ. ಆಗ ಯಾರು ಆಮಿಷಕ್ಕೊಳಗಾದವರ ಸಂಖ್ಯೆ ಹೆಚ್ಚು ಮತ ಪ್ರಮಾಣ ಆಗುತ್ತೆ, ಅಲ್ಲಿ ಒಬ್ಬ ಒಳ್ಳೆಯ ಸಮರ್ಥ ನಾಯಕ, ಸಮರ್ಥ ಅಭ್ಯರ್ಥಿ ಬರಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರನ್ನೆಲ್ಲ ನೀವು ವಿಧಾನಸೌಧಕ್ಕೆ, ಇವ್ರು ಹೆಂಗೆ ಅಂದರೆ ಓಟನ್ನು ಹಾಕೋದಿಲ್ಲ, ಆದರೆ ಅಲ್ಲಿ ಏನಾದರೂ ಕೆಲಸಗಳಾಗಿಲ್ಲ ಅಂದರೆ ಇವರು ಕ್ವಶನ್ ಮಾಡ್ತಾರೆ, ಎಂಥರು ಗೆದ್ಬಿಟ್ರಪ್ಪ ಅಂತ. ಗೆಲ್ಲಿಸೋ ಹಕ್ಕು ಇವ್ರ ಹತ್ರನೇ ಇದೆ, ಯಾರನ್ನು ಗೆಲ್ಲಿಸ್ಬೇಕು ಅಂತ. ಆದರೆ ಕೆಲಸ ಯಾವಾಗ ಆಗೋದಿಲ್ಲ ಅವರೊಂದು ಪ್ರಶ್ನೆ ಮಾಡ್ತಾರೆ ಜನಗಳು. ಅಲ್ಲ, ಬೈಯರು ನಾವೇ,
ಮತದಾನದ ಹಕ್ಕಿನಿಂದ ಹಿಂದೆ ಸರಿಯೋರು ನೀವೇ, ಬೈಯೋದು ನೀವೇ, ಮತ್ತೆ ಈ ಚಲಾವಣೆಯಿಂದ ಹಿಂದೆ ಸರಿಯೋರು ನೀವೇ. ಎಲ್ಲ ನೀವೇ ಮಾಡಿದ್ರೆ ನಿಮಗೊಂದು ನೈತಿಕತೆ ಎಲ್ರಿ ಬರುತ್ತೆ? ಈಗ ನೋಡಿ, ನಾವು ಚರ್ಚೆ ಮಾಡ್ತಿದ್ವಿ, ನಿಮ್ಮ ಮತವನ್ನ ನೀವು ಮಾರಿಕೊಳ್ಳದೆ ಒಬ್ಬ ಸಮರ್ಥ ಅಭ್ಯರ್ಥಿಗೆ ವೋಟ್ ಹಾಕಿ ಅವ್ನು ಗೆದ್ರೆ, ಅವನೇನಾದ್ರೂ ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ರೆ, ನಿಮ್ಮ ನೋವುಗಳಿಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅವನು ಸ್ಪಂದಿಸದೇ ಇದ್ರೆ, ನೀವು ಅವನನ್ನ ಕೊರಳಪಟ್ಟಿ ಹಿಡಿದುಕೊಂಡು ಕೇಳುವಂತ ಅವಕಾಶ ಇದೆ. ಹಂಗಂತೇಳಿ ಕೊರಳಪಟ್ಟಿ ಅಂತ ಹೇಳ್ತೀರ, ಆ ನೈತಿಕತೆ ಇರುತ್ತೆ ನಿಮಗೆ ಅಂತ. ಹಂಗಂತೇಳಿ ನೀವು ಯಾರು ಹೋಗಕ್ಕೆ ಹೋಗ್ಬೇಡಿ, ಅಲ್ಲಿ ಬಿಡೋದು ಇಲ್ಲ. ಯಾಕಂದ್ರೆ ಹಿಂಬಾಲಕರು, ಅನುಯಾಯಿಗಳು, ಅನುನಾಯಿಗಳು ಕೂಡ ತುಂಬ್ಕೊಂಡಿರ್ತಾರೆ. ರಾಜಕಾರಣಿಗಳಂದ್ರೆ ಹಂಗೆ ಅಲ್ವೇನ್ರಿ? ಬಿಸ್ಕೆಟ್ ಆಗ್ತಾ ಇದ್ರೆ ನಾನು ಬರ್ತೀನಿ, ಎಲ್ಲರೂ ಬರ್ತಾರೆ, ಜನ ಹಂಗೆ ಅಲ್ವಾ? ಆದ್ರೆ ನೀವು ನಿಮ್ಮ ನೈತಿಕ ಶಕ್ತಿಯಿಂದ ನನ್ಗೆ ಓಟ್ ಹಾಕಿ ದುಡ್ಡಿಸ್ಕೊಳ್ದೇ ಇದ್ರೆ ಪ್ರಶ್ನೆ ಮಾಡ್ಬೋದು, ಏನಪ್ಪಾ, ಏನು MP MLA ಅಂದ ತಕ್ಷಣ ಅವ್ರೇನು ಆಕಾಶದ ಉದುರು ಬಂದಿಲ್ಲ, ಅವರು ನಮ್ಮಿಂದ ಎಲೆಕ್ಟ್ ಆಗಿರುವಂಥವ್ರು, ನಮ್ಮ ಸರ್ವೆಂಟ್ಗಳವರು. ಇವರು ರೈತ ನಾಯಕ ನಂಜುಂಡಸ್ವಾಮಿ ಅವರು DC-ಗೆ ಹೇಳ್ತಾ ಇದ್ರು, ನೀನು DC, ನೀನು ಈ ಜಿಲ್ಲೆಯ ಮೊದಲ ಕಾರಕೂನ ಗುಮಾಸ್ತ ನೀನು ಅಂತ. ಅಲ್ಲಿವರೆಗೂ ನಮ್ಮ ಜನಗಳಿಗೆ, ಈ ರಾಜ್ಯದ ಜನರಿಗೆ, ಒಬ್ಬ DC-ನ ಹಿಂಗೆ ಆವಾಜ್ ಆಗ್ತಾರಲ್ರಿ. ಈಗೆಲ್ಲ ನಾವು ನೋಡ್ತಿದ್ದೀವಲ್ಲ, ರವಿ ಕೃಷ್ಣ ರೆಡ್ಡಿ ಅಂತವರೆಲ್ಲ, ಏನಯ್ಯ ನೀನು ಅಂತೇಳಿ ಎಲ್ಲ. ಅಂದರೆ ಅಧಿಕಾರಿಗಳು, MLA-ಗಳು, MP-ಗಳು ಅಂದರೆ ನಾವು ಕೈ ಕಟ್ಕೊಂಡು ಒಂಥರ ಉದುರ್ತಾರ, ಹೇಳಿ ಸ್ವಾಮಿ ಸಾಹೇಬ್ರೆ ಅಂತ. ಯಾರಿಗ್ರಿ ಸಾಹೇಬ್ರೆ? ನಮಗೆ ಅದೊಂದು ಬಂದ್ಬಿಟ್ಟಿದೆ, ಇವ್ರಿಗೆಲ್ಲ ಸಾಹೇಬ್ರೆ ಅಂತ. ಯಾಕೆ ಸಾಹೇಬ್ರೆ ಅಂತ? ಎಲ್ಲಿಯಾರ ಇದೆಯಾ ಇಂಥವ್ರನ್ನ ಸಾಹೇಬ್ರೆ ಅಂತ ಕರಿಬೇಕು ಅಂತ? ಅಂದ್ರೆ ಅವರು ಜನಪ್ರತಿನಿಧಿ ಅಷ್ಟೇ. ಒಂದು ಕ್ಷೇತ್ರದ ನಮ್ಮ ಸಮಸ್ಯೆಗಳನ್ನ ನೀನು ನೋಡಪ್ಪ, ನಾವು ನಿಮ್ಮನ್ನ ಆಯ್ಕೆ ಮಾಡಿದೀವಿ, ನೀನು ನಮ್ಮ ಪರವಾಗಿ, ನಮ್ಮ ಪ್ರತಿನಿಧಿ ನೀನು ನಾವು ಎಲೆಕ್ಟ್ ಮಾಡಿದೀವಿ, ನೀವು ನಮ್ಮ ಕೆಲಸ ಮಾಡಕ್ ಬಂದಿರೋ ನಮ್ಮ ಪ್ರತಿನಿಧಿ, ನೀನು ಸರ್ವೆಂಟ್, ಸೇವಕ ನೀನು. ಆಮೇಲೆ ನಾವು ಅವನಿಗೆ ಸಂಬಳ ಕೊಡ್ತಾ ಇದೀವಿ. ಹೌದು. MLA ಸಂಬಳ ಕೊಡೋದು ಯಾರು? ನಾವೇ. ದುಡ್ಡು. MP-ಗೆ ಸಂಬಳ ಕೊಡೋದು ಯಾರು? ನಾವು. ಈ ದೇಶದ ಪ್ರಧಾನಿಗೆ ಸಂಬಳ ಕೊಡೋದು ಯಾರು? ನಾವು. ಈ ರಾಜ್ಯದ ಮುಖ್ಯಮಂತ್ರಿಗೆ ಸಂಬಳ ಕೊಡೋದು ಯಾರು? ನಾವು. ಆ ಪ್ರಜ್ಞೆ ಇಲ್ಲ. ಸಾಹೇಬ್ರೆ ಒಳ್ಳೆ ಉದುರ್ತಾರ. ಅದೇ ಹೇಳಿದ್ನಲ್ಲ, ಇವರು ನಂಜುಂಡಸ್ವಾಮಿ ಅವರು DC-ಗೆ ಒಂದ್ಸಲ ಹೇಳ್ತಾರೆ, DC, ಈ ಜಿಲ್ಲೆಯ ಮೊದಲ ಕಾರಕೂನ ನೀನು, ಗುಮಾಸ್ತ ನೀನು, ನಮ್ಮ ನೋವನ್ನ ನೀವು ಕೇಳಬೇಕು. ಯಾಕಂದ್ರೆ ನಿನಗೆ ಒಬ್ಬ ಇನ್ಸ್ಪೆಕ್ಟ್ರಿಗೆ ನಿನಗೆ ಯೂನಿಫಾರ್ಮ್ ಕೊಟ್ಟಿರೋರು ನಾವು, ನಿನಗೆ ಸಂಬಳ ಕೊಟ್ಟಿರೋರು ನಾವು, ನಿನ್ನ ಗಾಡಿ ಪೆಟ್ರೋಲ್ ಹಾಕ್ತಿರೋರು ನಾವು. ಅವನು ಎಲ್ಲ ಬದುಕು ನಮ್ಮ ಸಂಬಳದಿಂದ ಕಂಡ್ರಿ. ಆದರೆ ಆಮೇಲೆ ನಾವು ಆಯ್ಕೆ ಮಾಡಿ ನಾವು ಅವನ ಹತ್ರ ಹಿಂಗೆ ಕೈ ಬಗ್ಸ್ಕೊಂಡು, ನಡು ಬಗ್ಸ್ಕೊಂಡು, ಸ್ವಾಮಿ ಅಂತದ್ ಮಾಡಿ, MP, MLA ಆದರೆ ಗೌರವಯುತವಾಗಿ ಮಾತಾಡ್ಬೋದು. ನೋಡ್ರಿ MP, MLA, ನೋಡ್ರಿ ನಂದು ಇಂಥದ್ದೊಂದು ಸಮಸ್ಯೆ ಇದೆ, ನೀನು ಅದನ್ನು ಬಗೆಹರಿಸು, ಸ್ಪಂದಿಸು, ಕೇಳ್ಬೋದಲ್ಲ. ಅಂಥ ಒಂದು ವಿವೇಕ ಪ್ರಜ್ಞೆ ನಮ್ಮ ರಾಜ್ಯದ, ನಮ್ಮ ದೇಶದ ಜನರಿಗೆ ಬಂದಿದ್ರೆ ಯಾಕೆ ಈ ರಾಜಕಾರಣಿಗಳೆಲ್ಲ ಆರಾಮಾಗಿ ಮಜಾ ಉಡಾಯಿಸ್ಕೊಂಡು ಲೂಟಿ ಮಾಡ್ಕೊಂಡಿರ್ತಾಯಿತ್ತು? ಅವ್ರಿಗೊಂದು ಭಯ ಇರ್ತಾಯಿತ್ತು. ಭಯ ಇಲ್ಲ. ಈಗ ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ ದುಂದು ವೆಚ್ಚ ಮಾಡದೆ, ಭ್ರಷ್ಟಾಚಾರ ಮಾಡದೆ ಅವನು ಆಯ್ಕೆ ಆದರೆ ಅವನ ಆದ್ಯತೆಗಳೇನು? ಜನರಿಗೆ ಅಭಿವೃದ್ಧಿ ಮಾಡಬೇಕು, ಅವನ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕು, ಅವನ ನೋವು ನಲಿವುಗಳಿಗೆ ನಾವು ಧ್ವನಿಯಾಗಬೇಕು ಅನ್ನೋದಾಗಿರುತ್ತೆ. ಅದೇ ಒಬ್ಬ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಒಬ್ಬ ಅಭ್ಯರ್ಥಿ ಅವನು ಬಂದು ದುಡ್ಡು ಸುರಿದ್ರೆ ಅವನು ಯೋಚನೆ ಮಾಡೋದೇನು? ಜನಗಳ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಲ್ಲ, ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಲ್ಲ. ಅವನು ಯೋಚನೆ ಮಾಡೋದು, ನಾನು ಈ ಚುನಾವಣೆಯಲ್ಲಿ ಒಂದು 10 ಕೋಟಿನೋ ಒಂದು 20 ಕೋಟಿನೋ ಸುರಿದಿದ್ದೀನಿ, ಜನರಿಗೆ ಬಿಸಾಕಿದ್ದೀನಿ, ಈಗ ನಾನು ಅದನ್ನು ವಾಪಸ್ ತೆಗೆದುಕೊಳ್ಬೇಕು, ಒಂದು 100 ಕೋಟಿ ಮಾಡಬೇಕು, ಒಂದು 1000 ಕೋಟಿ ಮಾಡಬೇಕು, ಅಷ್ಟು ಯೋಚನೆ ಮಾಡ್ತಾನೆ. ಮುಂದಿನ ಚುನಾವಣೆಯನ್ನು ದೃಷ್ಟಿಲಿ ಇಟ್ಕೊಂಡು ಯೋಚನೆ ಮಾಡೋನು ರಾಜಕಾರಣಿ, ಮುಂದಿನ ಭವಿಷ್ಯವನ್ನು ಇಟ್ಕೊಂಡು ಯೋಚನೆ ಮಾಡೋನು ಲೀಡ್ರ್. ನಾವು ಲೀಡರ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ರಾಜಕಾರಣಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹೌದು, ಇದು ಸಮಸ್ಯೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯಾವಾಗ ವೋಟ್ ಶೇರಿಂಗ್ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ನೋಡಿದ್ವಿ ನಂದಿಗಿರಿಧಾಮ ಏನಿದೆ ಅದನ್ನ ಬಂದ್ ಮಾಡಿದ್ರು DC ಅವರು, ಯಾವುದೇ ಪ್ರವಾಸಿಗರಿಗೆ ನಿಷೇಧ ಆ ಸಂದರ್ಭದಲ್ಲಿ ಹೋಗಬಾರ್ದು. ಹೌದು, ಹೋಗಬಾರ್ದು ಅನ್ನೋದು ಒಂದು ವಾಡಿಕೆ ಇತ್ತು. ಅವರು DC ಅವರು ಕೂಡ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ರು. ಇದು ಈ ಚುನಾವಣೆಗೆ ಮಾತ್ರ ಅಲ್ಲ, 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಂದ್ ಮಾಡಲಾಗಿತ್ತು. ಪ್ರಮುಖವಾಗಿ ಈ ಪ್ರೇಕ್ಷಣೀಯ ಸ್ಥಳಗಳೇನಿದೆ, ಪ್ರಮುಖವಾಗಿ ರಜೆ ಸಿಗುತ್ತೆ ಜನರಿಗೂ ಕೂಡ, ಮಕ್ಕಳಿಗೀಗ ರಜೆ ಇದೆ, ಸ್ಕೂಲ್ ರಜೆ ಇದೆ, ಅದು ಎಲ್ಲ ಒಂದು ಕಡೆ ಪ್ರಮುಖ ಕಾರಣ ಕೂಡ ಆಗಿದೆ. ಕಂಟಿನ್ಯೂ ರಜೆ ಬಂತು, ಶುಕ್ರವಾರ ಎಲೆಕ್ಷನ್ನು ರಜೆ ಇರುತ್ತೆ, ಇನ್ನು ಶನಿವಾರ ಇವತ್ತು ವೀಕೆಂಡು, ನಾಳೆ ಭಾನುವಾರ ಎಲ್ಲರಿಗೂ ರಜೆ ಇರುತ್ತೆ, 3 ದಿನ ಕಂಟಿನ್ಯೂ ಟ್ರಿಪ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು
ಆರಾಮಾಗಿ ಹೋಗಿರ್ತಾರೆ. ಇಲ್ಲಿ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡೋದು ಯಾರು? ನಾವೇ ಪ್ರಜೆಗಳು. ನಾವು ಮಾಡಬೇಕು ದೇಶದ ಭವಿಷ್ಯವನ್ನ ನಿರ್ಧಾರ. ಆದ್ರೆ ಇಲ್ಲಿ ಅದಾಗ್ತಾ ಇಲ್ಲ. ವೋಟ್ ಶೇರಿಂಗ್ ನೀವು ನೋಡಿದ್ರೆ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿದೆ, ಮಂಡ್ಯದಲ್ಲಾಗಿದೆ, ಪ್ರಮುಖವಾಗಿ ಮಂಡ್ಯ ಕ್ಷೇತ್ರದಲ್ಲಿ, ಕೋಲಾರದಲ್ಲಾಗಿದೆ, ಇನ್ನು ಉಡುಪಿ ಚಿಕ್ಕಮಗಳೂರು ಅಲ್ಲೂ ಕೂಡ ಅತಿ ಹೆಚ್ಚಾಗಿ ವೋಟಿಂಗ್ ಆಗಿರುವಂತ ನೋಡ್ತಾ ಇದ್ದೀವಿ. ಬಹುತೇಕ ಜಿಲ್ಲಾ ಮಟ್ಟದಲ್ಲಿ ಚೆನ್ನಾಗಿದೆ, 73, 70 ಹಂಗೆಲ್ಲ ಆಗಿದೆ. ಆದ್ರೆ ರಾಜ್ಯ ರಾಜಧಾನಿಯಲ್ಲಿ ಆಮೇಲೆ ಇಡೀ ರಾಜ್ಯದ ತಗೊಂಡ್ರೆ ಅಲ್ಲೂ ಸ್ವಲ್ಪ ಕಡಿಮೆ ಆಯ್ತೇನಪ್ಪ. ಒಟ್ಟು ಟೋಟಲಿ 69. ಅದು ಕಡಿಮೆನೆ ಅಲ್ವಾ? ಒಂದು ಇಡೀ ರಾಜ್ಯ ತೆಗೆದುಕೊಂಡಾಗ ಅದು ಕಡಿಮೆನೆ. ಇನ್ನು ಪ್ರಮುಖವಾಗಿ ಇದು ಬರೀ 14 ಕ್ಷೇತ್ರಗಳಿಗೆ ಮಾತ್ರ ಆಗಿರೋದು. ಹೌದು, ಇನ್ನೂ 14 ಕ್ಷೇತ್ರ ಇದೆ. ಈ 14 ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚಾಗಿ ವೋಟಿಂಗ್ ಆದ್ರೆ ಎಲ್ಲೋ ಒಂದು ಕಡೆ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಜನ ಕೂಡ. ಅಲ್ಲ, ಅವ್ರಿಗೆ ಅತಿ ಹೆಚ್ಚು ವೋಟ್ ಆದರೆ ಮತದಾನ ಮಾಡಿದ್ರೆ ಅದು ನಮಗೆ ನಾವೇ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಕೆಲಸ. ಅದು ಇನ್ನೂ ಅವಕಾಶ ಇದೆ. ನಾವು ಯಾಕೆ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದರೆ ಇನ್ನು 2ನೇ ಹಂತ ಇದೆಯಲ್ವಾ, ಅಲ್ಲೇ ಆದರೂ ಕೂಡ ಮೇ 7ಕ್ಕೆ 2ನೇ ಹಂತ ಕೂಡ ಇದೆ ಕರ್ನಾಟಕದಲ್ಲಿ. ಈ ರಾಜ್ಯದ ಆ ಭಾಗದ ಜನರು, ಉತ್ತರ ಕರ್ನಾಟಕ ಭಾಗದ ಜನರು 2ನೇ ಹಂತದ ಏನು ಬರುವಂಥ ಈ ಮತದಾರರು ಇದ್ದಾರಲ್ಲ, ವೋಟ್ ಮಾಡುವಂಥವ್ರು, ಅವರು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ವೋಟನ್ನು ಮಾಡಬೇಕು. ನಮಗೆ ಬೆಂಗಳೂರಿನ ಜನಗಳ ಬಗ್ಗೆ ಯಾಕೆ ಬೇಜಾರು ಅಂದರೆ, ಇವ್ರಿಗೆ ಎಜುಕೇಟೆಡ್, ಇವರು ವಿದ್ಯಾವಂತರು, ವೆಲ್ ಎಜುಕೇಟೆಡ್ ಆಗಿರ್ತಾರೆ, ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕಂಪ್ನಿ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೇನು ಲಕ್ಷಗಟ್ಟಲೆ ಸಂಬಳ ಇರುತ್ತೆ. ವೋಟ್ ಹೋಗ್ರಿ ಯಾವನೊಬ್ಬ ಬರ್ತಾನೆ, ಇಂಥವ್ರಿಂದನೇ ದೇಶ ಹಾಳಾಗ್ತಿರೋದು. ಇವ್ರಿಗೆ ಯಾವನ್ ಮನೆ ಉರಿದು ಇದು ರಾಜ್ಯ ದೇಶ ಹಾಳಾದ್ರೆ ಏನು ಬಂತು ಇವ್ರಿಗೆ ತಿಂಗಳ ಸಂಬಳ ಬರಬೇಕು. ಅದಕ್ಕೆ ಹೇಳೋದು, ನನಗನ್ಸುತ್ತೆ ಒಂದು ಕಾಯ್ದೆಯನ್ನೇ ರೂಪಿಸುವ ಅಗತ್ಯತೆ ಇದೆ. ಅಂದರೆ ತುಂಬ ತುರ್ತು ಅನಿವಾರ್ಯ ಪರಿಸ್ಥಿತಿಗಳನ್ನು ಹೊರತುಪಡಿಸಿ ಈ ಮತದಾನ ಪ್ರಕ್ರಿಯೆಯಿಂದ ಬೇಜವಾಬ್ದಾರಿತನದಿಂದ ಮತ್ತು ದುರಹಂಕಾರದಿಂದ ದೂರ ಉಳಿಯುವಂಥ ಈ ಮತದಾರರನ್ನು ಗುರುತಿಸಿ ಅವರಿಗೆ ಈ ರಾಜ್ಯದ ಈ ದೇಶದ ಯಾವ ಸೇವೆಗಳನ್ನು ಒದಗಿಸಬಾರ್ದು, ಸ್ಟಾಪ್ ಮಾಡಿಬಿಡ್ಬೇಕು. ಅದಾಗಲ್ವಲ್ಲ? ಅಲ್ಲ, ಅಗತ್ಯತೆ ಇದೆ ಅನ್ಸುತ್ತೆ ನನಗೆ. ಯಾಕೆಂದರೆ ಈಗ ಮುಖ್ಯವಾದಂಥ ಒಂದು, ಈಗ ನೋಡಿ ಮತಯಜ್ಞ ಕಣ್ರಿ ಇದು, ಮತ ಕುಲುಮೆಯಲ್ಲಿ ನಾವು ಸಮರ್ಥರನ್ನ, ಈಗ ನೋಡಿ ಕುಲುಮೆಯಲ್ಲಿ ಒಂದು ಕಬ್ಬಣನ ಹೆಂಗೆ ಕಾಯಿಸಿ ಯಾಕೆ ಹೊಡಿತಾರೆ ಹೇಳಿ, ಅದು ಚೆನ್ನಾಗಿ ಅದು ಬಗ್ಬೇಕದು. ಒಂದು ಕುಲುಮೆಯಲ್ಲಿ ಒಂದು ಕಬ್ಬಣವನ್ನು ಯಾಕೆ ಕಾಯಿಸ್ತಾರೆ ಅಂದರೆ ಅದು ಕಾದಾಗ ಅದಕ್ಕೆ ಬಂದು ಬಗ್ಗುತ್ತೆ, ಅವಾಗ ಒಂದು ಶೇಪಿಗೆ ಬರುತ್ತೆ. ಹಂಗೆ ಈ ಚುನಾವಣೆ ಅನ್ನೋದು ಒಂದು ದೊಡ್ಡ ಕುಲುಮೆ. ಅಲ್ಲಿ ನಾವು ಸಮರ್ಥರನ್ನ ಆಯ್ಕೆ ಮಾಡದಿದ್ರೆ ಈ ಕುಲುಮೆಯಲ್ಲಿ ಹೆಂಗೆಂಗೋ ಬಂದ್ಬಿಡ್ತಾರೆ, ಯಾರ್ಯಾರೋ ಬಂದ್ಬಿಡ್ತಾರೆ, ಕ್ರಿಮಿನಲ್ಸ್ಗಳು ಬಂದ್ಬಿಡ್ತಾರೆ, ಭ್ರಷ್ಟಾಚಾರಿಗಳು ಬಂದ್ಬಿಡ್ತಾರೆ, ಅಯೋಗ್ಯರು ಬಂದ್ಬಿಡ್ತಾರೆ, ದಗಾಕೋರು ಬಂದ್ಬಿಡ್ತಾರೆ, ಭೂಗೋಳರು ಬರ್ತಾರೆ, ಕೆರೆಗಳು ಬರ್ತಾರೆ. ನಾವು ಗಮನಿಸಬೇಕು, ಈ ವೋಟಿಂಗ್ ಶೇರಿಂಗ್ ಈಗ ಜನ ಹಾಕಿದ್ರೋ ಬಿಟ್ರೋ ಅದೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ವೋಟಿಂಗ್ ಲಿಸ್ಟ್ ಅಲ್ಲಿ ಕೆಲವು ಜನರ ಹೆಸರೇ ಕೂಡ ಮಿಸ್ ಆಗಿರುವಂತದ್ದು ಇಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ನೋಡ್ತಾ ಇದ್ದೀವಿ. ಕೆಲವೊಂದು ಹಳ್ಳಿಗಳಲ್ಲಿ ನೋಡಿದ್ವಿ ಕೂಡ 40 ಜನದ ಹೆಸರೇ ಇರೋದಿಲ್ಲ ಅಲ್ಲಿ. ಇಲ್ಲ ಅಂದ್ರೆ ಅವ್ರು ಓಟ್ ಹಾಕಿರೋದಿಲ್ಲ, ಯಾರೋ ಬಂದು ಓಟ್ ಹಾಕೋಗಿರ್ತಾರೆ. ಹೌದು, ಈ ತರದ ಘಟನೆಗಳು ಕೂಡ ನೋಡಿದ್ವಿ ನೆನ್ನೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಒಂದು ಮತದಾರನಿಗೂ ಒಂದು ಪ್ರಜ್ಞೆ ಇರಬೇಕು. ಚುನಾವಣೆ ಬರ್ತಾ ಇದೆ, ಚುನಾವಣೆ ಸಮೀಪಿಸ್ತಾ ಇದೆ, ನಾನು ಸಮರ್ಥರನ್ನ ಆಯ್ಕೆ ಮಾಡಬೇಕು. ಸಮರ್ಥರನ್ನ ಆಯ್ಕೆ ಮಾಡಬೇಕು ಅಂದರೆ ನನ್ನ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರು ಎಲ್ಲಿದೆ, ಸರಿಯಾಗಿದೆಯೋ ಇಲ್ಲ. ಚುನಾವಣಾ ಆಯೋಗದೇ ಒಂದು ವೆಬ್ಸೈಟ್ ಇರುತ್ತೆ, ಅದಕ್ಕೇನೋ ಒಂದು ಕೊಟ್ಟಿರ್ತಾರೆ, ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ಕೈ ಬಿಟ್ಟಿದ್ರೆ, ಒಂದು ವೇಳೆ ನಿಮ್ಮ ಹೆಸರು ಅದಲು ಬದಲಾಗಿದ್ರೆ, ಅಥವಾ ಕ್ರಮ ಸಂಖ್ಯೆ ಏನಾದ್ರು ಚೇಂಜ್ ಆಗಿದ್ರೆ, ಅಥವಾ ಈ ರಾಜಕಾರಣಿಗಳು ಕೆಲವೊಂದ್ಸಲ ಏನು ಮಾಡ್ಬಿಡ್ತಾರೆ ಅಂದರೆ, ಅದೇ ಹೇಳೋದು, ನಮ್ಮ ವ್ಯವಸ್ಥೆ ಇನ್ನೂ ಭಾಳ ಬದಲಾಗಬೇಕು. ಈ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ, ಈ ಚುನಾವಣೆ ಇನ್ನೇನು 6 ತಿಂಗಳು ಇನ್ನೊಂದು ವರ್ಷ ಇರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಯಾರು ನಮ್ಗೆ ಓಟ್ ಹಾಕಲ್ಲ, ಇಂಥ ವಾರ್ಡಲ್ಲಿ, ಇಂಥ ಏರಿಯಾದಲ್ಲಿ, ಇಂಥ ನೆನೆ ಒಂದು ಆಪಾದನೆ ಕೇಳ್ಬಂತು. ಅದು ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ 40 ಓಟ್ಗಳು ಅಂದ್ರೆ ಅವ್ರು ಬಿಜೆಪಿಗೆ ಹಾಕ್ತಾರೆ ಅಂತ ಗೊತ್ತಿತ್ತಂತೆ. ಆ 40 ಕಾಂಗ್ರೆಸ್ ಬಿಜೆಪಿ ನೀವು ಅನ್ನಕ್ಕೆ ಹೋಗ್ಬಿಡಿ, ರಾಜಕಾರಣಿಗಳು. ಯಾಕಂದ್ರೆ ಇಲ್ಲಿ ಯಾವ ಪಕ್ಷದಲ್ಲೂ ಇಲ್ಲಿ ಸಮರ್ಥರು ತುಂಬಾ ಒಳ್ಳೆ ಸುಸಂಸ್ಕೃತರು ಅವೆಲ್ಲ ಇಲ್ಲ. ಈ ರಾಜಕಾರಣಿಗಳಿಗೆ ಪಕ್ಷ ಅದೊಂದು ಜೆಂಡಾ ಬೇರೆ ಬೇರೆ ಸ್ವಾಮಿ, ಅಜೆಂಡಾ ಒಂದೇ ಇವ್ರಿಗೆ, ಜೆಂಡಾ ಅಷ್ಟೇ. ಅದು ಬಿಜೆಪಿ ಚಿಹ್ನೆ ಬೇರೆ ಇರುತ್ತೆ, ಏನು ಕಾಂಗ್ರೆಸ್ನ ಚಿಹ್ನೆ ಬೇರೆ ಇರುತ್ತೆ, ಆದ್ರೆ ಅಜೆಂಡಾ ಎಲ್ಲ ಒಂದೇ.
ಬಾ ಲೂಟಿ ಮಾಡು, ಅಧಿಕಾರಕ್ಕೆ ಬಾ. ಕಾಂಗ್ರೆಸ್ಸು, BJP, ನ್ಯಾವ್ಯಾವ ಪಕ್ಷಗಳು ಅದೇ ಹೇಳಿದ್ರಲ್ಲ, ಇವರು ಈ ಚುನಾವಣೆ ಸಂದರ್ಭದಲ್ಲಿ ಮಾಡುವಂಥ ಈ ಕುತಂತ್ರಗಳಿರ್ತವೆ ಕೆಲವೊಂದ್ಸಲಿ. ಈಗ ನಾನು ಹೇಳಿದೆ, ಒಂದು ವಾರ್ಡು ಲೋಕಸಭಾ ಕ್ಷೇತ್ರ ಅಂತ ಇಟ್ಕೊಳ್ಳಿ, ಒಂದು ವಿಧಾನಸಭಾ ಕ್ಷೇತ್ರ, ಇಂಥ ಹೋಬಳಿ, ಇಂಥ ಊರು. ಈಗ ಇಂಥ ಹೋಬಳಿಯಲ್ಲಿ ಕಳೆದ ಚುನಾವಣೆಯಲ್ಲಿ ನನಗೆ ಹೆಚ್ಚಿನ ಓಟು ಬಂದಿರಲಿಲ್ಲ ಅಂತ ಅವ್ನಿಗೆ ಗೊತ್ತಿರುತ್ತೆ. ಆಮೇಲೆ ಇಂಥ ತಾಲೂಕಲ್ಲಿ, ಇಂಥ ಊರಲ್ಲಿ, ಇಂಥ ಒಂದು ಗುಂಪುಗಳಲ್ಲಿ, ಇಂಥ ಹೋಬಳಿಯಲ್ಲಿ ನನಗೆ ಓಟ್ ಹಾಕೋದಿಲ್ಲ, ಅವ್ರು ಹೆಂಗಿದ್ರು ನನ್ನ ಎದುರಾಳಿಗೆ ಹಾಕ್ತಾರೆ, ನಮ್ಮ ಪಕ್ಷಕ್ಕೆ ಹಾಕಲ್ಲ ಅಂತ ಅವ್ನಿಗೆ ಗೊತ್ತಿರುತ್ತೆ. ಅವನೇನು ಮಾಡ್ತಾನೆ, ಅಥವಾ ಬೆಂಗಳೂರಲ್ಲೇ ತೆಗೆದುಕೊಂಡು ಇಂಥ ವಾರ್ಡ್ಗಳಲ್ಲಿ ಇಷ್ಟೊಂದು 1000-2000 ಓಟ್ಗಳಿದಾವೆ, ಆ 2000 ಓಟ್ ನನಗೆ ಬರೋದೇ ಇಲ್ಲ, ಅವ್ರು ಹಾಕೋದೇ ಇಲ್ಲ ಅಂತ ಅವ್ನು ಅಂದ್ಕೊಳ್ತಾನೆ. ಅವನೇನು ಮಾಡ್ತಾನೆ, ಆ ಏನು ವೋಟರ್ ಲಿಸ್ಟಲ್ಲಿ ಹೆಸರಿರುತ್ತಲ್ಲ ಅವನ್ನೆಲ್ಲ ಡಿಲೀಟ್ ಮಾಡಿಸೋದಕ್ಕೆ ಏನು ಕುತಂತ್ರ ಮಾಡ್ತಾನೆ. ಯಾವನೋ ಒಬ್ಬ ಅಭ್ಯರ್ಥಿ, ಒಂದು ರಾಜಕೀಯ ಪಕ್ಷದ ಒಬ್ಬ ಅಭ್ಯರ್ಥಿ, ಒಬ್ಬ ದಗಾಕೋರ, ಒಬ್ಬ ಭ್ರಷ್ಟಾಚಾರ, ಚುನಾವಣಾ ಆಯೋಗದ ಅಡಿಯಲ್ಲಿ ಬರುವಂತಹ ಮತ್ತು ಎಲೆಕ್ಷನ್ ಕಮಿಷನಲ್ಲಿ ಬರುವಂತಹ ಹೆಸರನ್ನ ನೋಂದಾವಣೆ ಮಾಡ್ಕೊಂಡಿರೋಂಥ ಒಬ್ಬ ಅಭ್ಯರ್ಥಿಗಳ ಹೆಸರನ್ನ ಡಿಲೀಟ್ ಮಾಡೋದಕ್ಕೆ ಅವ್ನು ಕುತಂತ್ರ ಮಾಡ್ತಾನೆ ಅಂತಂದರೆ ಈ ದೇಶದ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಹೆಂಗೆ ಸಾಧ್ಯ? ಹಂಗಂದರೆ ಅವನಿಗೆ ಎಲ್ಲೆಲ್ಲಿ ಓಟ್ ಬರೋದಿಲ್ಲ ಅಲ್ಲೆಲ್ಲ ಡಿಲೀಟ್ ಮಾಡಿಸ್ಬಿಟ್ರೆ ಮುಗೀತಲ್ಲ ಮತ್ತೆ. ಹಾಗಿದ್ರೆ ಚುನಾವಣಾ ಆಯೋಗದ ಕೆಲಸ ಏನು? ಈ ರಾಜ್ಯದ ಅಧಿಕಾರದಲ್ಲಿರುವಂಥ ಸರ್ಕಾರಗಳ ಕೆಲಸ ಏನು? ಆ ಇಲಾಖೆಗಳ ಕೆಲಸ ಏನು? ಸೊ ಅಂದರೆ ಇಲ್ಲಿ ಆ ಥರದ ಒಂದು ಏನು ಪಟ್ಟಭದ್ರರ ಈ ಥರದ ಕುತಂತ್ರಗಳನ್ನು ನಡೆಸಿದಾಗೆ ನೋಡ್ಕೋಬೇಕಾಗಿದೆ. ಒಂದು ಈ ಡಿಲೀಟ್ ಆಗದಂಗೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಪ್ರಜ್ಞಾವಂತ ಪ್ರಜೆಗಳು ಕೂಡ ಏನು ಮಾಡಬೇಕು, ನನ್ನ ಹೆಸರು ಇದೆಯೋ ಇಲ್ವೋ, ಡಿಲೀಟ್ ಆಗಿದೆಯೋ, ಅಥವಾ ಡಿಲೀಟ್ ಆಗಿದ್ರೆ ಅದು ಮತ್ತೆ ಸೇರ್ಪಡೆ ಮಾಡಬೇಕಲ್ಲ, ಅದಕ್ಕೆ ಅವಕಾಶ ಇರುತ್ತೆ. ಚುನಾವಣೆಗೂ ಮುಂಚೆ ಎಲ್ಲ ಚುನಾವಣಾ ಆಯೋಗ ಒಂದು ಅಧಿಸೂಚನೆ ಹೊರಡಿಸುತ್ತೆ, ನಿಮ್ಮ ಹೆಸರನ್ನು ನೀವು ನೋಂದಣಿ ಮಾಡ್ಕೊಳ್ಳೋದಾದ್ರೆ ಹಿಂಗೆ ಮಾಡಿ ಅಂತ. ಅವೆಲ್ಲ ಪರಿಶೀಲನೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬರಬೇಕಲ್ಲ. ಆಮೇಲೆ ಎಷ್ಟೋ ಸಲ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಆ ಮತಗಟ್ಟೆ ಸಂಖ್ಯೆ ಹೆಸರು ಕೊಟ್ಟು ಮನೆಗೆ ಕೊಟ್ಟಾದ್ಮೇಲೆ ಆಮೇಲೆ ಡಿಸೈಡ್ ಮಾಡ್ತಾರೆ, ಎಲ್ಲ ರೆಡಿ ಇದೆಯಲ್ಲ ಓಟ್ ಹಾಕೋಣ ಅಂತ. ಅಂದರೆ ಅಲ್ಲಿ ಮತಗಟ್ಟೆಯಲ್ಲಿ ಇವ್ರು ಇರ್ತಾರಲ್ಲ, ಏಜೆಂಟ್ಗಳೆಲ್ಲ ಹಾಕೊಂಡು ಚೇರೆಲ್ಲ ಹಾಕೊಂಡು ಕುತ್ಕೊಂಡಿರ್ತಾರಲ್ಲ, ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ನನ್ನ ನಂಬರ್ ಏನು, ನಮ್ಮ ಹೆಸರೇನು ಅಂತ ಕೇಳೋಷ್ಟು ವ್ಯವಧಾನ ಇವ್ರಿಗಿಲ್ಲ. ಇಂಥವ್ರನ್ನೆಲ್ಲ ನಾವು ಈ ದೇಶದ ಪ್ರಜೆಗಳು ಅಂತೀವಿ. ಆಮೇಲೆ ಬೆಂಗಳೂರಿಗರು ಇವ್ರಿಗೆಲ್ಲ ಸುಸಜ್ಜಿತವಾದ ವ್ಯವಸ್ಥೆ ಬೇಕು. ಕರೆಂಟ್ ಯಾವಾಗಲೂ ಹೋಗಬಾರ್ದು, ನೀರಿನ ಸಮಸ್ಯೆ ಆಗಬಾರ್ದು, ಆಮೇಲೆ ಕಸದ ಸಮಸ್ಯೆ ಆಗಬಾರ್ದು, ಏನೂ ತೊಂದರೆ ಆಗಬಾರ್ದು. ಸೊಫೆಸ್ಟಿಕೇಟೆಡ್ ಇಲ್ಲಿ ನಾವು ಏನಂದರೆ ತುಂಬ ಆರಾಮದಾಯಕವಾದ ಜೀವನಕ್ಕೆ ಯಾವುದೇ ತೊಂದರೆ ಆಗದಂಗೆ ಸರ್ಕಾರಗಳು ಮತ್ತು BBMP ನೋಡ್ಕೋಬೇಕು. ಆದರೆ ಚುನಾವಣೆ ಬಂದಾಗ ಮಾತ್ರ ಇವರು ಬೇಜವಾಬ್ದಾರಿತನವನ್ನು ಮೆರಿಬೇಕು. ಇಲ್ಲಿ ಇನ್ನೊಂದು ಗಮನಿಸಬೇಕು, ಒಂದು ಕಡೆ ಹಳ್ಳಿಲೂ ಕೂಡ ಒಂದು ವೋಟರ್ ಐಡಿ ಇರುತ್ತೆ ಊರಲ್ಲಿ. ಅವನು ಬೆಂಗಳೂರಿಗೆ ಬರ್ತಾನೆ, ಬೆಂಗಳೂರಲ್ಲಿ ವಾಸ ಮಾಡ್ತಿರ್ತಾನೆ, ಇಲ್ಲೂ ಕೂಡ ಒಂದು ವೋಟರ್ ಐಡಿ ಇರುತ್ತೆ. ಎರಡೂ ಕೂಡ ವೋಟರ್ ಐಡಿ ಒಂದು ಕಡೆ ಕ್ಯಾನ್ಸಲ್ ಆಗಬೇಕು, ಅದು ಎಲ್ಲೋ ಒಂದು ಕಡೆ ಆಗಿರೋದಿಲ್ಲ. ನಾನು ನೋಡ್ತಾ ಇದಿಷ್ಟು ಉದಾಹರಣೆಗಳು ತುಂಬ ಇದೆ ಇದಕ್ಕೆ. ನೋಡ್ರಿ, ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದರೆ, ಆಯ್ತಪ್ಪ ಹಳ್ಳಿಲಿ ಅಲ್ಲಿ ನಿಮ್ಮ ಹೆಸರು ಸೇರ್ಕೊಂಡಿದೆ, ನಿಮ್ಮೂರಲ್ಲಿ ಯಾವುದೋ ನಿಮ್ಮೂರಲ್ಲಿ ಅಲ್ಲಿ ನಿಮ್ಮ ಹೆಸರು ಇದೆ, ಏನಿದೆ ರೂಲ್ಸು, ಎಲ್ಲಿ ನಿಮ್ಮ ಹೆಸರು ನೋಂದಣಿ ಆಗಿರುತ್ತೋ ಅಲ್ಲಿ ನೀವು ವೋಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಲ್ವಾ. ಒಂದು ವೇಳೆ ಅವನು ವೋಟ್ ಮಾಡಿದ್ನಪ್ಪ, ಅಲ್ಲೋಗಿ ವೋಟ್ ಮಾಡ್ದ, ಮುಗೀತು, ಮತ್ತಿನ್ನು ಬೇರೆ ಕಡೆ ಬಂದು ಮಾಡೋದಕ್ಕಾಗಲ್ಲ. ಅಂದರೆ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳೋ ಅವಕಾಶವನ್ನು ಈ ಚುನಾವಣಾ ಆಯೋಗ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮೂರು ಜೆಲ್ಲೋ ಚಿತ್ರದುರ್ಗ ಅಂತ ಇಟ್ಕೊಳ್ಳಿ, ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ, ನಾನು ಅಲ್ಲಿ ಹೋಗಿ ವೋಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನನಗೆ ಕಷ್ಟ ಆಗುತ್ತೆ. ನಾನು ಇಲ್ಲಿಂದನೇ ನನ್ನ ಓಟನ್ನು, ಅಂದರೆ ವಲಸೆ ಬಂದಿರುವಂಥ ಜನರಿಗೆ ಒಂದು ಪ್ರತ್ಯೇಕವಾದ ಮತದಾನ ಕೇಂದ್ರಗಳನ್ನು ನೀವು ಮಾಡಿ ಸ್ವಾಮಿ. ಯಾಕೆ ಜನ ನೋಡ್ತೀವಲ್ಲ ಟ್ರಾಫಿಕ್ ಒಂದೇ ಸಮನೆ ರಾತ್ರಿ ಅಷ್ಟೊಂದು ಜನ ತುಳ್ಕಾಡು ಊರುಗಳಿಗೆ ಹೋಗಿ ಅಷ್ಟೊಂದು ನೂಕು ಮಾಡ್ಕೊಂಡು ಹೋಗ್ತಾರಲ್ಲ, ಅದನ್ನ ತಪ್ಪಿಸ್ಬೋದಲ್ವಾ. ಅಂದರೆ ಟೆಕ್ನಾಲಜಿನ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಇಲ್ಲ, ನಾನು ಈಗ ಬೆಂಗಳೂರಲ್ಲಿದ್ದೀನಿ, ಈಗ ಬೆಂಗಳೂರಲ್ಲಿ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದೀನಿ, ನಮ್ಮೂರು ಚಿತ್ರದುರ್ಗ ಅಂತ ಇಟ್ಕೊಳ್ಳೋದಾದರೆ ನಾನು ಇಲ್ಲಿ ವೋಟ್ ಮಾಡ್ತೀನಿ, ಆ ಒಂದು ನಂಬರ್ ಇಟ್ಕೊಂಡು ಕೊಡಿ, ಅವಕಾಶ ಮಾಡಲಿ. ಅಂದರೆ ಬದಲಾವಣೆ ಮಾಡಬೇಕಾಗಿದೆ.
ಇಲ್ಲ ಅಲ್ಲೇ ಹೋಗಿ ಓಟ್ ಹಾಕಬೇಕು, ಎಲ್ಲ ರಾತ್ರೋರಾತ್ರಿ ಲಕ್ಷಾಂತರ ಜನ ರಾತ್ರೋರಾತ್ರಿ ಬೆಂಗಳೂರು ಬಿಡಬೇಕು ಅಂದರೆ ಅದೆಷ್ಟು ನೂಕುನುಗ್ಲು, ಅದೆಷ್ಟು ರಶ್ಶು, ಅದೆಷ್ಟು ಸಮಸ್ಯೆ. ಇಲ್ಲಪ್ಪ ನಾನೊಂದು SMS ಮಾಡ್ತೀನಪ್ಪ, ನಂದೇ ಆದೊಂದು ಅಕ್ಯುರೇಟಾಗಿ ಒಂದು QR ಇಲ್ಲಿ ಕೋಡ್. ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಸ್ ವ್ಯವಸ್ಥೆ ಪ್ರಮುಖವಾಗಿ ನೀವು ಹೇಳ್ತಾ ಇದ್ರಿ ಬಸ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಬಸ್ಸು ತುಂಬ ರಶ್ ಆಗಿರ್ತವೆ ಅಂತಲೂ ಕೂಡ ಹೇಳಿದ್ರಿ. ಆ ಒಂದು ರೀಸನ್ಗೆ ಎಷ್ಟೋ ಜನ ಹೋಗೋದಿಲ್ಲ. ಹೌದು. ಇನ್ನು ಪ್ರಮುಖವಾಗಿ ಆ ಚುನಾವಣೆ ಸಂದರ್ಭದಲ್ಲಿ ಎಷ್ಟೋ ಬಸ್ಗಳನ್ನು, ಗೌರ್ಮೆಂಟ್ ಬಸ್ಗಳನ್ನು ಚುನಾವಣೆಗೆ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಬಸ್ ಸಂಖ್ಯೆ ಕೂಡ ಕಮ್ಮಿ ಆಗಿರುತ್ತೆ. ಬಸ್ ಎಲ್ಲೋ ಒಂದು ಕಡೆ ಹತ್ತಿದ್ರೆ ಒಂದು 3 ಬಸ್ನ ಊರ ಕಡೆಗೆ ಬಿಟ್ಟಿರ್ತಾರೆ. ಅದರಲ್ಲೇ ಅಷ್ಟು ಜನ ಹೋಗ್ಬೇಕಂದ್ರೆ ಆಗೋದಿಲ್ಲ. ಈಗ ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ವೋಟ್ ಮಾಡಬೇಕು ಅನ್ನೋದು ಬಹುಶಃ ಹಳೆ ಪದ್ಧತಿ ಅಂತ ನನಗನ್ಸುತ್ತೆ. ಈಗ ಯಾವುದೇ ಒಂದು ಸೇವೆನ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಂದ್ರೆ OTP ವ್ಯವಸ್ಥೆ ಅಂತೆಲ್ಲ ಇರ್ತವಪ್ಪ. ಓಕೆ. ಆ OTP ಇದ್ರೇ ನಾವೇನಾದರೂ ಆನ್ಲೈನು ಸೇವೆಗಳನ್ನು ಪಡೆಯೋದಕ್ಕೆ ವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವನು ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಆನ್ಲೈನ್ ಮೂಲಕ ಆ ತಂತ್ರಜ್ಞಾನದ ಯುಗದಲ್ಲಿ ವೋಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ಆದರೆ ಅದನ್ನು ಹ್ಯಾಕರ್ಸು ಅದು ಇದು ಅವೆಲ್ಲ ಅದನ್ನು ನೀವು ಕಟ್ಟುನಿಟ್ಟಾಗಿ ಜಾರಿಗೊಳಿಸ್ಬೇಕಾಗತ್ತೆ. ಸಮಸ್ಯೆ ಏನಂದರೆ ನೀನು ಎಲ್ಲಾದರೂ ಬಂದು ಬೂತಿಗೆ ಬಂದು ವೋಟ್ ಹಾಕು ಅಂದರೆ ಕಷ್ಟ. ಎಲ್ಲೆಲ್ಲೋ ಇರ್ತಾರೆ, ಯಾವುದ್ಯಾವುದೋ ಸಮಸ್ಯೆಯಲ್ಲಿ ತಿಳ್ಕೊಂಡಿರ್ತಾರೆ. ಮತ್ತು 6ರಿಂದ 6 ಗಂಟೆ ಒಳಗಡೆ ಬಂದು ವೋಟ್ ಹಾಕಬೇಕಾಗತ್ತೆ. ಅದೇ ಹೇಳೋದು, ಈ ದೇಶದ ಸಂಪೂರ್ಣ ಜನರ ಮತವನ್ನು ನೀವು ಪಡಿಬೇಕು, 100ಕ್ಕೆ 100% ವೋಟ್ ಆಗಬೇಕು ಅಂದರೆ ಒಂದಷ್ಟು ಅಗತ್ಯತೆ ಇರುವಂಥವ್ರಿಗೆ ಆನ್ಲೈನ್ ವೋಟಿಂಗ್ ವ್ಯವಸ್ಥೆ ಮಾಡಬೇಕು. ಅದು ಜಾರಿ ಆಗಬೇಕಾಗಿದೆ. ಆದರೆ ಅದನ್ನು ನೀವು ಹೆಂಗೆ ಮಾಡ್ತೀರಿ? ಅದು ದುರುಪಯೋಗ ಆಗದಂಗೆ ಮಾಡಬೇಕಾಗಿರೋ ವ್ಯವಸ್ಥೆ ಯಾರ್ದು? ಚುನಾವಣಾ ಆಯೋಗದ್ದು, ಸರ್ಕಾರಗಳದ್ದು. ಅದೇ ತಂತ್ರಜ್ಞಾನ ತುಂಬ ಫಾಸ್ಟ್ ಇದೆ, ಆದರೆ ನೀವು ಬದಲಾವಣೆ ಮಾಡ್ಕೋಬೇಕಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ವೋಟಿಂಗ್ ವ್ಯವಸ್ಥೆ ಹೇಗಿದೆ, ಅಲ್ಲಿ ಹೆಂಗೆ ಮಾಡ್ತಿದ್ದಾರೆ, ಅಲ್ಲಿ ಇದನ್ನ ಹೆಂಗೆ ಯಾಕಂದರೆ ನಮ್ಮದು ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮದು. ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀವಿ. ಆದರೆ ಅದು ಇನ್ನಷ್ಟು ತಂತ್ರಜ್ಞಾನಗೊಳ್ಳಬೇಕು. ಜೊತೆಗೆ ಪ್ರಜ್ಞಾವಂತ ಜನರು, ಈ ದೇಶವಾಸಿಗಳು, ಈ ನಗರವಾಸಿಗಳು, ಈ ರಾಜ್ಯದ ಜನರು ತಮ್ಮ ಮತ ಹಕ್ಕನ್ನು, ಮಹತ್ವವನ್ನು ಅರಿತು ವೋಟನ್ನು ಮಾಡಬೇಕು. ಓಕೆ ಸರ್, ಈಗ 14 ಕ್ಷೇತ್ರದಲ್ಲಿ ಈಗಾಗಲೇ ಮತದಾನ ಕೂಡ ಆಗಿದೆ. ಇನ್ನು 14 ಕ್ಷೇತ್ರಗಳಿಗೆ ಈಗಾಗಲೇ ಬಾಕಿ ಇರುವಂಥದ್ದು ಲೋಕಸಭಾ ಚುನಾವಣೆ. ಇನ್ನೂ 14 ಲೋಕಸಭಾ ಕ್ಷೇತ್ರದ ಎಲ್ಲರೂ ಕೂಡ ಮತವನ್ನು ಮಾಡಿ ಅಂತ ಹೇಳ್ತಾ ಇದೇ ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.